ರಂಗ ಸಮುದ್ರ ಚಿತ್ರ ನೋಡಿದೆ. ಈ ಸಿನಿಮಾದಲ್ಲಿ ನನ್ನ ಕೈಲಿ ಒಂದು ಪಾತ್ರ ಮಾಡಿಸಿದ್ದಾರೆ. ಸಮುದ್ರದಲ್ಲಿ ಯಾವ ಸಮುದ್ರದ ಎಲ್ಲಿ ಏನೇನು ಮೀನಿರುತ್ತೆ ಅಂತ ಗೊತ್ತಾಗಲ್ಲ. ಇವತ್ತು ನೋಡಿ ನನಗೆ ಅದು ಖುಷಿ ಆಯಿತು. ಒಳ್ಳೆ ಸಿನಿಮಾದಲ್ಲಿ ನಾನು ಇದ್ದೀನಪ್ಪ ಅನ್ನೋದೊಂದು ಸಂತೋಷ ಇರುತ್ತೆ. ನನಗೆ ಸಿನಿಮಾದಲ್ಲಿ ಒಂದು 2-3 ಪಾತ್ರಗಳು ನೋಡಿಬಿಟ್ಟು ನನ್ನನ್ನೇ ಮರ್ತೋದೆ ನಾನು. ನನ್ನ ಪಾತ್ರ ಏನು ಅಂತ ನನಗೆ ಜ್ಞಾಪಕ ಇಲ್ಲ. ನನಗೆ ರಂಗಾಯಣ ರಘು ಅವ್ರದ್ದು ಆ ಸ್ಕಂದನ ಪಾರ್ಟ್ ಮಾಡಿರೋ ಒಂದು ಹುಡುಗ ಸ್ಕಂದ ಅಂತ ಮಾಡಿದ್ದಾರೆ. ಆ ಗೂಬೆ ಅಂತ ಕ್ಯಾರೆಕ್ಟರ್ ಮಾಡಿದ್ದಾರೆ. ಇವ್ರನ್ನ ನೋಡಿಬಿಟ್ಟು ನನಗೆ ಪಾರ್ಟ್ ಮಾಡೋಕ್ಕೆ ಬರಲ್ಲ ಅಂತ ಅನ್ಕೊಬಿಟ್ಟು ಈ ಡೈರೆಕ್ಟ್ರಲ್ಲಿ ಒಂದೇ ಒಂದು ಕೇಳ್ಕೊತೀನಿ, ಸಿನಿಮಾದ ಟೈಟ್ಲಲ್ಲಿ ಮೊದಲು ನನ್ನ ಹೆಸರು ಬರುತ್ತೆ, ನಿಮ್ಮ ಕೈ ಮುಗಿದ್ರೆ ಅದನ್ನು ತೆಗೆದುಬಿಟ್ಟು ಮೊದಲು ರಂಗಾಯಣ ರಘು ಹೆಸರು ಹಾಕಿ ನನ್ನ ಕೊನೆಯಲ್ಲಿ ಹಾಕಿ ಅಂತ. ಸಿನಿಮಾ ಬಂದಾಗ ಪಾತ್ರಗಳಿಗೆ ಗೆದ್ದುಬಿಡುತ್ತೆ. ನಾವ್ಯಾರು ನಿಲ್ಲಲ್ಲ. ಅವರು ಒಬ್ಬರ ಹೆಸರು ಹಾಕ್ಬಿಟ್ಟು ರಂಗಾಯಣ ರಘು ಸ್ಕಂದ ಅಂತ ಹಾಕ್ಬಿಟ್ಟು ಆಮೇಲೆ ಕೊನೆಯಲ್ಲಿ ನನ್ನ ಹೆಸರು ಹಾಕಿ. ಸಿನಿಮಾ ಅಷ್ಟು ಅದ್ಭುತವಾಗಿದೆ. ಮನುಷ್ಯ ಸತ್ತ ಮೇಲೂ ಆ್ಯಕ್ಟ್ ಮಾಡೋದು ತೋರಿಸ್ಕೊಟ್ಟಿದ್ದಾರೆ ರಂಗಾಯಣ ರಘು. ಸತ್ತ ಮೇಲೆ ಕೂಡ ಆ್ಯಕ್ಟ್ ಮಾಡಿದ್ದಾರೆ ಒಂದು ರೀಲು. ನನಗೆ ತುಂಬ ಇದಾಗ್ಬಿಡ್ತು. ಈ ಸಿನಿಮಾ ನನಗೆ ಒಂದು ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇದೆ. ಏನಂದರೆ ನನ್ನ ತಮ್ಮ ಪುನೀತ್ ರಾಜ್ಕುಮಾರ್ ಇದ್ದಾಗ ಈ ಕಥೆನ ಕೇಳಿದ್ದಾರೆ. ಈ ಪಾತ್ರ ಅವ್ರು ಮಾಡಬೇಕಾಗಿತ್ತು. ಈ ಸಿನಿಮಾ ನೋಡಿದ್ದಾರೆ ಅವರು. ನೋಡಿಬಿಟ್ಟು ನಾನು ಮಾಡ್ತೀನಿ ಈ ಪಾತ್ರನ ಅಂತ ಒಪ್ಕೊಂಡಿದ್ರು. ದುರದೃಷ್ಟ ಅವ್ರು ಮಾಡೋಕ್ಕಾಗಿಲ್ಲ. ಅದು ನನ್ನ ಹುಡುಕೊಂಡು ಬಂತು. ನನ್ನನ್ನು ಪುನೀತ್ ರಾಜ್ಕುಮಾರ್ಗೆ ಕಂಪೇರ್ ಮಾಡೋಕ್ಕಾಗೋದೇ ಇಲ್ಲ. ಅವರ ಒಂದು ನಗುಗೆ ನಾನು 100 ರಾಘವೇಂದ್ರ ರಾಜ್ಕುಮಾರ್ ಬಂದರೂ ಆಗಲ್ಲ. ಆದರೆ ಈ ಪಾತ್ರಕ್ಕೆ ಎಷ್ಟು ನಾನು ಜಸ್ಟಿಫೈ ಮಾಡಿ ಸಲ್ಲಿಸಿದ್ದೀನಿ ಗೊತ್ತಿಲ್ಲ. ಅದು ಡೈರೆಕ್ಟ್ರ್ ಮಾಡಿಸಿದ್ದಾರೆ. ಪಾತ್ರ ತೂಕವಾಗಿದೆ. ನಾನು ಹೇಗೆ ಮಾಡಿದ್ದೀನಿ ಗೊತ್ತಿಲ್ಲ. ರಂಗಾಯಣ ರಘು ಅವರು ಬೇರೆಲ್ಲ ಮಾಡಿದ್ದು ನೋಡಿ ನನಗೆ ನನ್ನ ಪಾತ್ರ ಮರ್ತೇ ಹೋಯಿತು. ನಾನೊಬ್ಬ ನಟ ಅನ್ನೋದೇ ಮರ್ತೋಗ್ಬಿಟ್ಟಿದ್ದೀನಿ. ಕಲಿಬೇಕಾಗಿರೋದು ತುಂಬ ಇದೆ. ಸಿನಿಮಾ ನನಗೆ ಯಾತಕ್ಕೆ ಇಷ್ಟ ಆಗಿದ್ದು ಅಂದರೆ, ಶಿಕ್ಷಣ ಅನ್ನೋದು ಅನಿವಾರ್ಯನ ಅವಶ್ಯಕತೆನ ಬಲವಂತನ ಅದನ್ನು ಸೇರಿಸ್ಬೇಕಾ ಇಲ್ಲ ತುರುಕಬೇಕಾ ಅಂತ ಒಂದು ಸಮಸ್ಯೆ ಈ ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಪ್ರತಿಯೊಂದು ಪಾತ್ರಗಳು ಚೆನ್ನಾಗಿ ರೂಪಿಸಿದ್ದಾರೆ. ಇಂಥ ತಂಡ, ಇಂಥ ಡೈರೆಕ್ಟ್ರು 16 ಸಿನಿಮಾ ಮಾಡಿ ನಮ್ಮ ಕನ್ನಡ ಸಿನಿಮಾಗಳನ್ನ ಮೇಲೆತ್ತಬೇಕು ಅಂತ ನನ್ನ ಆಸೆ. ಸಿನಿಮಾ ನಾನು ಇವತ್ತೇ ನೋಡಿದ್ದು ಡಬ್ಬಿಂಗ್ ಆದಮೇಲೆ. ನನಗೆ ಪರ್ಸ್ನಲಾಗಿ ತುಂಬ ಇಷ್ಟ ಆಯಿತು. ನಾನೊಬ್ಬ ರಾಘವೇಂದ್ರ ರಾಜ್ಕುಮಾರ್ ಆಗಲ್ಲ, ಒಬ್ಬ ಕಲಾವಿದನಾಗಿ, ಒಬ್ಬ ನಿರ್ಮಾಪಕನಾಗಿ, ಒಬ್ಬ ವಿತರಕನಾಗಿ ಈ ಸಿನಿಮಾ ನನಗೆ ತುಂಬ ನಾನು ಸಿನಿಮಾ ತೊಗೊಂಡೋಗ್ತಾ ಇದ್ದೀನಿ ಮನೆಗೆ. ಎಲ್ಲರೂ ನೋಡಿ ಹರಿಸಿ ಹಾರೈಸಿ. ಅಪ್ಪು ಒಪ್ಕೊಂಡಿದ್ರೆ ನಾನು ಮಾಡಿದ್ದೀನಿ ಅದಕ್ಕೋಸ್ಕರ ನೋಡಬೇಕು ಅಂತ ಅಲ್ಲ. ಸಿನಿಮಾದಲ್ಲಿ ಬೇರೆ ಏನೋ ಒಳ್ಳೆ ವಿಷಯ ಇದೆ, ಅದಕ್ಕೆ ನನ್ನ ತಮ್ಮ ಒಪ್ಕೊಂಡಿದ್ದೆ. ನೋಡಿ ನನ್ನ ತಮ್ಮ 16 ಸಿನಿಮಾ ಮಾಡಿದ್ದಾನೆ. ಅವನ ಎಲ್ಲ ಸಿನಿಮಾ ಕತೆ ನಾನು ಕೇಳಿ ನಾನು ಒಪ್ಕೊಂಡ ಮೇಲೆ ಅವ್ನು ಮಾಡ್ತಿದ್ದ. ಈ ಸಿನಿಮಾ ನನಗೆ ಗೊತ್ತಿಲ್ಲದೆ ಅವನು ಕೇಳಿದ್ದಾನೆ, ನನಗೆ ಬಂದಿದೆ ಈ ಸಿನಿಮಾ. ಇದೊಂದು ಎಮೋಷ್ನಲ್ ಅಟ್ಯಾಚ್ಮೆಂಟ್. ನಾನಿರೋವರೆಗೂ ಈ ಸಿನಿಮಾ ಮರೆಯೋದಿಲ್ಲ. ರಂಗ ಸಮುದ್ರ ಚೆನ್ನಾಗಿ ಬಂದಿದೆ. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ನೀವೆಲ್ಲ ಹರಿಸಿ ಆಶೀರ್ವಾದ ಮಾಡಿ. ನನ್ನ ಬೇಡಿಕೆ, ನನ್ನ ಪ್ರಾರ್ಥನೆ. ಸರಿಯಲ್ಲ ಪೂಜೆ? ಐ ಥಿಂಕ್ ಐ ಕವರ್ಡ್ ಇಟ್. ಇದೊಂದು ಚಿತ್ರ ನಿಜವಾಗ್ಲೂ ಕೂಡ ಇವತ್ತಿನ ಒಂದು ದಿನಗಳಿಗೆ ಒಂದು ಉತ್ತಮವಾದಂಥ ಚಿತ್ರ. ಬದಲಾವಣೆ ಅಂದರೆ ವಿದ್ಯೆ ಇದ್ದರೆ ಬದಲಾವಣೆ ಅಂತಕ್ಕಂಥದ್ದು ಒಂದು ಮೆಸೇಜ್. ಬಹುಶಃ ಈ ರೀತಿ ಚಿತ್ರವನ್ನು ಮಾಡೋದು ಎಲ್ಲ ಹಳ್ಳಿಯಿಂದ ಬಂದಂಥ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥದ್ದು. ಕಲಾವಿದರು ನಿಜವಾಗ್ಲೂ ಕೂಡ ಅವರ ಪಾತ್ರವನ್ನು ಮಾಡಿರ್ತಕ್ಕಂಥದ್ದು ನೋಡಿದರೆ ಇವರು ಯಾರು ಅಷ್ಟು ಸಿನ್ಸಿಯರಾಗಿ ಹೊಯ್ಸಳ ಅವರು ಮಾಡಿದಾರ ಅನ್ನೋ ಒಂದು ಭಾವನೆ ಎಲ್ರಿಗೂ ಬರ್ತಾಯಿತ್ತು. ಬಹುಶಃ ಈ ಪಿಕ್ಚರ್ ನೋಡಿದ ಮೇಲೆ ನನಗೆ ಅರ್ಥ ಆಯಿತು, ಕಲಾವಿದರು ಮತ್ತು ಪೂರ್ತಿ ಟೀಮು ಒಂದು ಇವತ್ತಿನ ಒಂದು ಈ 2024ಗೆ ಮುಂದಿನ ಪೀಳಿಗೆಗೆ ಬದಲಾವಣೆ ಬರ್ತಕ್ಕಂಥ ಒಂದು ಚಿತ್ರವನ್ನು ತಂದಿದ್ದಾರೆ. ಮಗು ಪಾತ್ರ ಮಾಡಿರ್ತಕ್ಕಂಥವರು ಅವರ ಆಸೆ ಏನಿದೆ ಮಾಡಬೇಕು, ಕಲಿಕೆಯಿಂದ ಬದಲಾವಣೆ ಆಗ್ತೀವಿ ಅನ್ನೋದನ್ನ ತೋರಿಸಿದ್ದಾರೆ. ಅದರಲ್ಲೂ ಕೂಡ ನಮ್ಮ ಇವರು ಮಾಡಿರ್ತಕ್ಕಂಥ ಪಾತ್ರ, ಕೊನೆ ಪಾತ್ರ ಇದೆಯಲ್ಲ, ಅದು ಜೀವಂತವಾಗಿ ಮಾಡಿದ್ದು ಅಂತ ಒಂದು ಮೆಸೇಜ್ ಬಂದಿರ್ತಕ್ಕಂಥದ್ದು. ಯಾರು ದಟ್ ಈಸ್ ಅ ಮೆಸೇಜ್ ಟು ದ ಸೊಸೈಟಿ. ಬಹುಶಃ ಇದನ್ನ ಎಲ್ಲರೂ ಕೂಡ ಪ್ರತಿಯೊಬ್ಬರು ನೋಡಬೇಕು. ಇದು ಜನರಿಗೆ ಒಂದು ತಮ್ಮ ಮನೆಗೆ
ಮುಟ್ಟಬೇಕು ಅಂತೇಳಿ ಮುಂದಿನ ದಿನಗಳಲ್ಲಿ ಹೊಯ್ಸಳ ಅವರಿಗೆ ಒಂದು ಉತ್ತಮವಾದಂಥ ಒಂದು ಪ್ರೋತ್ಸಾಹ ಸಿಗಲಿ, ಎಲ್ಲರೂ ಕೂಡ ಈ ಚಿತ್ರವನ್ನು ನೋಡಿ ಯಶಸ್ಸುಗೊಳಿಸ್ಕೊಳ್ಬೇಕು ಅಂತೇಳಿ ನಾನು ವೈಯಕ್ತಿಕವಾಗಿ ನಾನು ಕೂಡ ಹಳ್ಳಿಯಿಂದ ಬಂದಿರ್ತಕ್ಕಂಥ ಎಲ್ರಿಗೂ ಶುಭವಾಗಲಿ. ಧನ್ಯವಾದಗಳು. ನಮಸ್ಕಾರ. ಗೌಡ್ರೆ ನಮಸ್ಕಾರ. ಥ್ಯಾಂಕ್ ಯು. ಮಂಜಣ್ಣ ಅವರು ಕುಟುಂಬ ಸಮೇತವಾಗಿ ಬಂದು ಈ ನಮ್ಮ ರಂಗಸಮುದ್ರ ಸಿನಿಮಾ ನೋಡಿ ಈ ಪ್ರೋತ್ಸಾಹ ಕೊಟ್ಟಿರೋದಕ್ಕೆ ಅವ್ರಿಗೆ ಕೋಟಿ 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 ಅಣ್ಣ. ಥ್ಯಾಂಕ್ ಯು ವೆರಿ ಮಚ್. ಭಾಳ ಸಂತೋಷ ಆಯ್ತು. ಥ್ಯಾಂಕ್ ಯು. ತುಂಬ ಎಲ್ಲರೂ ನಮಸ್ಕಾರ. ತುಂಬ ಚೆನ್ನಾಗಿದೆ ರೆಸ್ಪಾನ್ಸು. ತುಂಬ ಖುಷಿ ಆಗ್ತಿದೆ. ಇದೇ ಥರ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಎಲ್ರಿಗೂ ನಮಸ್ಕಾರ. ರಂಗಸಮುದ್ರ ಮೂವಿ ಇವತ್ತು ಎಲ್ಲ ಸೆಲೆಬ್ರಿಟಿಗಳ ಜೊತೆ ನೋಡೋಕ್ಕೆ ತುಂಬ ಖುಷಿ ಆಯಿತು. ಆ್ಯಂಡ್ ಥರ್ಡ್ ಟೈಮ್ ನಾನು ನೋಡ್ತಾ ಇರೋದು. ಎಲ್ಲರೂ ಬಂದು ಥಿಯೇಟ್ರಿಗೆ ನೋಡಿ ಆದಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ನಮಸ್ಕಾರ ಎಲ್ರಿಗೂ. ಈಗ ತಾನೇ ನಾವು ರಂಗಸಮುದ್ರ ಸಿನಿಮಾ ನೋಡಿದ್ವಿ. ಇವತ್ತಿನ ಪೀಳಿಗೆಗೆ ವಿದ್ಯೆ ಎಷ್ಟು ಮುಖ್ಯ ಅನ್ನೋದನ್ನು ಮಾರ್ಮಿಕವಾಗಿ ಚಿತ್ರದಲ್ಲಿ ಹೇಳಿದ್ದಾರೆ ನಿರ್ದೇಶಕ ರಾಜ್ಕುಮಾರ್ ಎಸ್ಕೆ. ಚೆನ್ನಜ್ಜನ ಪಾತ್ರದಲ್ಲಿ ನಮ್ಮ ರಘು ನನ್ನ ಗೆಳೆಯ ಬಹಳ ಅದ್ಭುತವಾಗಿ ನಿಜವಾದ ಗಲ್ಲು ಕಲಾವಿದರು ಹೇಗಿರ್ತಾರೆ ಹೇಗೆ ಅನ್ನೋದನ್ನು ಬಹಳ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಈ ರೀತಿಯ ಒಂದು ಚಿತ್ರ ಮಾಡಿದಂಥ ಹೊಯ್ಸಳ ಅವರಿಗೆ ನನ್ನ ಅಭಿನಂದನೆಗಳು. ಮತ್ತು ಪ್ರಥಮ ಪ್ರಯತ್ನದಲ್ಲೇ ರಾಜ್ಕುಮಾರ್ ಎಸ್ಕೆ ಒಳ್ಳೆ ಸಬ್ಜೆಕ್ಟ್ ಕೂಡ ಅರ್ಧ ಗೆದ್ದಿದ್ದಾರೆ ಮತ್ತು ಒಳ್ಳೆ ತಂಡ ಕಟ್ಟಿಕೊಂಡಿದ್ದಾರೆ. ಜೊತೆಗೆ ವಾಗೀಶ್ ಚನ್ನಗಿರಿ ಅದ್ಭುತವಾದಂಥ ಹಾಡುಗಳನ್ನು ಬಂದಿದ್ದಾರೆ. ಎಲ್ಲ ಗಂಗಾವತಿ, ಬಿಜಾಪುರ ಈ ಭಾಗದಲ್ಲಿ ಚಿತ್ರೀಕರಣ ಆಗಿರೋ ಈ ಸಿನಿಮಾ ಇವತ್ತಿನ ಪೀಳಿಗೆಯ ಜನರು ಖಂಡಿತ ನೋಡಬೇಕು. ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ಗೆಲ್ಲಿಸ್ಕೊಡ್ಬೇಕು. ಭಾಳ ಒಳ್ಳೆಯ ಚಿತ್ರ ರಂಗಸಮುದ್ರ. ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇದು ನಮ್ಮ ಸಿನಿಮಾ ಪ್ರೊಡ್ಯೂಸ್ ಮಾಡಿರೋರು ನಮ್ಮ ಸ್ನೇಹಿತರು ಬ್ರದರ್ ಆಗಬೇಕು ಅಂದರೆ ಹೊಯ್ಸಳ ಕೊಡನೂರು. ಹಾಗೆ ನಮ್ಮ ನಿರ್ದೇಶನ ಮಾಡಿರೋರು ನಮ್ಮ ಪ್ರೀತಿಯ ಬ್ರದರ್ ನಮ್ಮ ರಾಜ್ಕುಮಾರ್ ಎಸ್ಕೆ ಅವರು ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ. ಪ್ರತಿಯೊಬ್ಬರು ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇದೆಲ್ಲ ನಮಗೆ ಇಷ್ಟ ಆಗೋದಂತೂ ನಿಮಗೆ ಹೆಂಗೆ ಅಂದರೆ ಒಂಥರ ಹಬ್ಬದ ಊಟ ಥರ. ರಂಗ ಸಮುದ್ರ ಅಂದರೆ ಇದೊಂಥರ ಹಬ್ಬದ ಊಟ ಥರ. ದಯಮಾಡಿ ಯಾರ್ಯಾರು ಈ ಸಿನಿಮಾನ ನೋಡಿಲ್ಲ ದಯಮಾಡಿ ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ ಹರಸಿ ಆಶೀರ್ವಾದಿಸಿ ಪ್ಲೀಸಿ ಅಂತ ಕೇಳ್ಕೊತೀನಿ. ಒಟ್ಟಿನಲ್ಲಿ ಸೆಂಟಿಮೆಂಟು, ಕಾಮಿಡಿ ಪ್ರತಿಯೊಂದು ಏನೇನಿಲ್ಲ ಅನ್ನೋಂಗಿಲ್ಲ, ಪ್ರತಿಯೊಂದು ಇದೆ. ಕ್ಲೈಮ್ಯಾಕ್ಸ್ ಒಂದು ಅದ್ಭುತ. ಅದು ಥಿಯೇಟ್ರಿಗೆ ಬಂದೇ ನೋಡಬೇಕು. ಧನ್ಯವಾದಗಳು. ನಾನು ನವೀನ್ ದ್ವಾಕನಾಥ್, ಫಾರ್ ರಿಜಿಸ್ಟ್ರೇಷನ್ ಫಿಲ್ಮ್ ಡೈರೆಕ್ಟರ್. ರಂಗಸಮುದ್ರ ಈಗಷ್ಟೇ ನೋಡಿದೆ. ಸಮುದ್ರದಷ್ಟು ಎಮೋಷನ್ಸ್ ಇದೆ, ಸಮುದ್ರದಷ್ಟು ಒಳ್ಳೊಳ್ಳೆ ಡೈಲಾಗ್ಸ್ಗಳಿದೆ. ಲಾಸ್ಟ್ 5 minutes ಕಂಪ್ಲೀಟ್ಲಿ ಚೋಕ್ ಆಗ್ಬಿಟ್ಟೆ ಆ್ಯಕ್ಚುಲಿ. ಯಾಕೆಂದ್ರೆ ಇನ್ಫ್ಯಾಕ್ಟ್ ಜನ ಥಿಯೇಟ್ರಿಗೆ ಬಂದು ನೋಡಬೇಕು. ಎಲ್ಲರೂ ಪರ್ಫಾರ್ಮೆನ್ಸು ಆ್ಯಂಡ್ ಊರಿನ ಇಂಪಾರ್ಟೆನ್ಸ್ ತೋರಿಸುತ್ತೆ. ಈಗ ಏನಾಗುತ್ತೆ, ಈಗ ನಮ್ಮ ಸಿಟಿ ಲೈಫಲ್ಲೆಲ್ಲ ಎಷ್ಟೋ ಎಮೋಷನ್ಸ್ ಇರುತ್ತೆ, ಎಷ್ಟೋ ವಿಧವಾದ ಡೈಮೆನ್ಷನ್ಸ್ ಇರುತ್ತೆ. ಬಟ್ ಎಲ್ಲರೂ ಒಂದು ಟೈಮ್ ಬಂದಾಗ ಹೆಂಗೆ ಸೇರ್ಕೊತಾರೆ ಅಂತ ಒಂದು ಹಳ್ಳಿ ವಾತಾವರಣದಲ್ಲಿ ತೋರಿಸಿದ್ರೆ ರಂಗಸಮುದ್ರ ಅದು ತುಂಬಾ ಪ್ಲಸ್ ಆಗಿದೆ. ಇನ್ಫ್ಯಾಕ್ಟ್ ನಾವು ಎಲ್ಲೋ ಒಂದು ಕಡೆ ಅನಿಸುತ್ತೆ, ನಾವು ಒಂದು ಹಳ್ಳಿ ಜೀವನಕ್ಕೆ ಹೋಗಿ ಹೆಂಗೆ ಸಂಸಾರದಲ್ಲಿ ಹೆಂಗೆ ಇಟ್ಸ್ ಎಂಟೈರ್ ವಿಲೇಜ್ ಇಟ್ಸ್ ಸಂಸಾರ ಆ್ಯಕ್ಚುಲಿ. ಆ ಪೋರ್ಷನ್ ನಂಗೆ ಭಾರಿ ಸೆಕೆಂಡ್ ಹಾಫ್ ಒಂದು ಭಾರಿ ಖುಷಿ ಆಯಿತು. ಎಲ್ಲ ಸಣ್ಣ ಮಕ್ಕಳಿಂದ ಹಿಡಿದು ಸರ್ ಮಾತಾಡೋದೇ ಇಲ್ಲ, ಅವರು ನಾವು ತುಂಬ ಚಿಕ್ಕ ಹೇಳೋದು. ಬಟ್ ರಾಜ್ ಸರ್ ಅವರು ಡೈರೆಕ್ಷನ್ ಭಾರಿ ಖುಷಿ ಆಯಿತು. ಇನ್ಫ್ಯಾಕ್ಟ್ ಐ ವುಡ್ ರಿಕ್ವೆಸ್ಟ್ ಎವ್ರಿಬಡಿ ಟು ಗೋ ಅಂಡ್ ವಾಚ್ ದಿಸ್ ಫಿಲ್ಮ್. ತುಂಬ ಎಮೋಷನ್ಸ್ ಕನೆಕ್ಟ್ ಆಗುತ್ತೆ. ಆಲ್ ದ ಬೆಸ್ಟ್ ರಂಗಸಮುದ್ರ. ಎಸ್, ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಧರ್ಮಾನ್ ಹಾಸನ್. ಈಗಷ್ಟೇ ರಂಗಸಮುದ್ರ ಸಿನಿಮಾ ನೋಡ್ಕೊಂಡು ಬಂದ್ವಿ, ಫ್ಯಾಮಿಲಿ ಸಮೇತ ಬಂದಿದ್ವಿ. ಒಂದು ಒಳ್ಳೆ ಸಿನಿಮಾ ರಾಜ್ಕುಮಾರ್ ಎಸ್ಕೆ ಅವರಿಂದ. ಮೊದಲ ಪ್ರಯತ್ನ ಅಂತ ಅನ್ಸೋದಿಲ್ಲ. ರಾಜ್ಕುಮಾರ್ ತುಂಬ ಚೆನ್ನಾಗಿ ಸಿನಿಮಾ ಬಂದಿದೆ. ನಮ್ಮ ಹತ್ರ ಎಷ್ಟೇ ದುಡ್ಡಿರ್ಬೋದು, ಅಂತಸ್ತಿರ್ಬೋದು, ಏನೇ ಇರ್ಬೋದು, ಬಟ್ ನಾವು ಯಾವಾಗ ದೊಡ್ಡವರಾಗ್ತೀವಿ ಅಂತ ಹೇಳಿದ್ರೆ ನಮ್ಮ ಹತ್ರ ವಿದ್ಯೆ ಇದ್ದಾಗ. ಸೊ ಆ ವಿದ್ಯೆಯ ಮಹತ್ವವನ್ನು ಸಾರುವಂತಹ ಸಿನಿಮಾ. ಅದು ಒಂದು ಹಳ್ಳಿ ಬ್ಯಾಕ್ ಡ್ರಾಪ್ ಇಟ್ಕೊಂಡು ಹಳ್ಳಿಯ ಸೊಗಡನ್ನು ಕಟ್ಕೊಟ್ಟಿದ್ದಾರೆ ನಮಗೆ ರಾಜ್ಕುಮಾರ್ ಎಸ್ಕೆ ಅವರು. ಆ್ಯಂಡ್ ಆರ್ಟಿಸ್ಟ್ಗಳು ಎಕ್ಸಲೆಂಟ್. ಪ್ರತಿಯೊಬ್ಬರು ಕೂಡ ಕಾರ್ತಿಕಿಂದ ಹಿಡಿದು ನಮ್ಮ ಸಂಪತ್ ಸರ್ ಆಗಿರ್ಬೋದು, ರಂಗಾಯಣ ರಘು ಸರ್ ಅಂತೂ ನೇಲ್ಡ್ ಇಟ್.
ಅತ್ಯದ್ಭುತವಾಗಿ ಸಿನಿಮಾ ಬಂದಿದೆ ಆ್ಯಂಡ್ ಸಾಂಗ್ಸು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ನಾನು ಅದೇ ಮಾತಾಡ್ತಾ ಇದ್ದೆ, BGM ಅದ್ಭುತವಾಗಿದೆ, ಸಿನಿಮಾಟೋಗ್ರಫಿ ಅದ್ಭುತವಾಗಿದೆ. ಓವರಾಲ್ ಒಂದು ಒಳ್ಳೆ ಸಿನಿಮಾ ರಂಗಸಮುದ್ರ. ನೀವು ಕೂಡ ಫ್ಯಾಮಿಲಿ ಸಮೇತ ಬಂದು ಸಿನಿಮಾ ನೋಡಿ, ಒಂದೊಳ್ಳೆ ಸಂದೇಶ ಇದೆ, ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡುತ್ತೆ ಸಿನಿಮಾ. ಆ್ಯಂಡ್ ಪುಟಾಣಿಗಳು ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಎಲ್ಲರೂ ಕೂಡ. ಒಂದೊಳ್ಳೆ ಸಿನಿಮಾ, ಆಲ್ ದಿ ಬೆಸ್ಟ್, ಮತ್ತಷ್ಟು ಒಳ್ಳೆ ಸಿನಿಮಾಗಳು ಬರಲಿ ರಾಜ್ಕುಮಾರ್. ಆ್ಯಂಡ್ ಇನ್ನೊಂದು ಖುಷಿ ವಿಚಾರ ಅಂದರೆ ಹೊಯ್ಸಳ ನಮ್ಮ ಹಾಸನದವರು. ಸೊ ನಮ್ಮ ಹಾಸನ ಪ್ರತಿಭೆ ನೋಡಿ ಎಲ್ಲೆಲ್ಲಿದೆ ಅಂತ ಹೇಳಿ ಮತ್ತೊಂದು ಹಾಸನ ಪ್ರತಿಭೆ ನಿಮ್ಮ ಮುಂದೆ ಬರ್ತಾ ಇದೆ. ಒಂದೊಳ್ಳೆ ಸಿನಿಮಾ, ದಯವಿಟ್ಟು ಪ್ರೋತ್ಸಾಹ ಕೊಡಿ. ಎಲ್ರಿಗೂ ನಮಸ್ಕಾರ. ರಂಗಸಮುದ್ರ ಒಂದು ಬ್ಯೂಟಿಫುಲ್ ಮೆಸೇಜ್ ಇರುವಂಥ ಒಂದು ಬ್ಯೂಟಿಫುಲ್ ಕಂಟೆಂಟ್ ಸಿನಿಮಾ. ಎಜುಕೇಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಡೈರೆಕ್ಟರ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಹಾಗೆ ರಂಗಾಯಣ ರಘು ಸರ್ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋದೇ ಬೇಡ, ಅಷ್ಟು ಅದ್ಭುತವಾಗಿ ಎಮೋಷನಲ್ ಆಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಕ್ಲೈಮ್ಯಾಕ್ಸಲ್ಲಂತೂ ಎಲ್ಲರೂ ಕಣ್ಣಲ್ಲೂ ನೀರು ತುಂಬಿಕೊಳ್ಳುತ್ತೆ, ಯಾಕಂದರೆ ಪ್ರತಿಯೊಬ್ಬ ಜೀವನದಲ್ಲೂ ನಡೆಯುವಂಥ ಒಂದು ಸೀನ್ನ ತುಂಬ ಅದ್ಭುತವಾಗಿ ಡೈರೆಕ್ಟ್ ಮಾಡಿದ್ದಾರೆ. ಇನ್ನು ಒಂದು ಪುಟ್ಟ ಮಗು ಸ್ಕಂದ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತಂದರೆ ಸ್ಕ್ರೀನ್ ಅಪಿರಿಯನ್ಸ್ ಇರ್ಬೋದು, ಪರ್ಫಾರ್ಮೆನ್ಸ್ ಇರ್ಬೋದು. ಒಂದು ಸಾಹುಕಾರನಿಂದ ಊರಿನಲ್ಲಿ ಒಂದು ಕಾರ್ ಅನ್ನೋದು ಒಂದು ಚಿಕ್ಕ ಮಗು ಮೇಲೆ ಎಷ್ಟು ಪರಿಣಾಮ ಬೀಳುತ್ತೆ ಅನ್ನೋದನ್ನ ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. ಆ ಮಗು ಕೂಡ ಅಷ್ಟೇ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಈ ಒಂದು ಬ್ಯೂಟಿಫುಲ್ ಸಿನಿಮಾಗೆ ನಿಮ್ಮೆಲ್ಲರೂ ಪ್ರೀತಿ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಸಮುದ್ರಕ್ಕಿಂತ ದೊಡ್ಡದಿಲ್ಲ ಅಂತ ಹೇಳ್ತಾರೆ. ಹೌದು, ರಂಗಾಯಣ ರಘು ಅವರು ಅಂತ ಸಮುದ್ರಕ್ಕಿಂತ ಇನ್ಯಾವುದೂ ದೊಡ್ಡದಿಲ್ಲ. ಸೊ ರಂಗಾಯಣ ರಘು ಅವರು ರಂಗ ಸಮುದ್ರದಲ್ಲಿ ಕಂಪ್ಲೀಟಾಗಿ ಆಕ್ರಮಿಸ್ಕೊಬಿಟ್ಟಿದ್ದಾರೆ. ಎಸ್ಪೆಷಲಿ ಶಿಕ್ಷಣ ಅನ್ನೋದು ಒಂದು ಜೀವನದಲ್ಲಿ ಎಷ್ಟು ಇಂಪಾರ್ಟೆನ್ಸ್ ಆಗುತ್ತೆ ಅಂತ. ಅಂದರೆ ಅಂಬೇಡ್ಕರ್ ಹೇಳ್ತಾರೆ ಶಿಕ್ಷಣ ಹೋರಾಟ ಸಂಘಟನೆ ಅಂತ. ಆ ವಿಷಯನ ತುಂಬ ಒಂದು ಮೆಟಾಫರಿಕ್ ಆಗಿ ತುಂಬ ನೀಟಾಗಿ ಎಷ್ಟು ಹೇಳಬೇಕು ಅಷ್ಟನ್ನ ತುಂಬ ಮನಸ್ಸಿಗೆ ಮುಟ್ಟೋ ಥರ ಹೇಳಿದ್ದಾರೆ. ಐ ಥಿಂಕ್ ಇದು ಶಾಲಾ ಮಕ್ಕಳುಗಳು ಈ ಸಿನಿಮಾ ನೋಡಿದ್ರೆ ಸ್ವಲ್ಪ ಓದೋದಕ್ಕೆ ಮನಸ್ಸು ಮಾಡ್ತಾರೆ. ಸೊ ಖಂಡಿತವಾಗಿಯೂ ನೀವೆಲ್ಲರೂ ಶಾಲೆಯ ಎಲ್ಲ ಮಕ್ಕಳು ಕೂಡ ಬಂದು ಫ್ಯಾಮಿಲಿ ಜೊತೆ ಈ ಸಿನಿಮಾ ನೋಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ರಂಗಸಮುದ್ರ ನಮ್ಮ ಸಿನಿಮಾ, ನಿಮ್ಮ ಸಿನಿಮಾ, ದಯವಿಟ್ಟು ಸಿನಿಮಾ ನೋಡಿ. ಥ್ಯಾಂಕ್ ಯು. ರಂಗಸಮುದ್ರ ನೋಡಿದ ತಕ್ಷಣ ಚಿತ್ರ ಪ್ರಪಂಚಕ್ಕೆ ಚಿತ್ರವನ್ನು ನಿರ್ಮಾಣ ಮಾಡೋರಿಗೆ ಕಥೆ ಅಲ್ಲೇ ಇಲ್ಲೇ ಹುಡುಕ್ಬೇಡ್ರಿ, ನಿಮ್ಮಲ್ಲೇ ಇದೆ ಅಂತ ಹೇಳಿ ಪ್ರೂವ್ ಮಾಡತಕ್ಕಂಥದ್ದು ರಂಗಸಮುದ್ರ. ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಏಕತಾನತೆ ಬರ್ತಕ್ಕಂಥದ್ದು ಒಂಚೂರು ಕೆಲವು ಜನಗಳಿಗೆ ಬೇಸರ ಬಂದ್ಬಿಟ್ಟಿದೆ. ಹೀಗಾಗಿ ಇವತ್ತು ಕಾಂತಾರ ಗೆಲ್ಲಿಕ್ಕಾಗಲಿ, ಇನ್ನೊಂದು ಜೋಗಿ ಗೆಲ್ಲಿಕ್ಕಾಗಲಿ, ಇವತ್ತು ರಂಗಸಮುದ್ರ ಗೆಲ್ಲುತ್ತೈತಿ ಅಂತಕ್ಕಂಥ ಭರವಸೆ ಮೇಲೆ ಈ ಮಾತು ಯಾಕೆ ಹೇಳ್ತೇನೆ ಅಂತಂದರೆ, ಇವತ್ತಿನ ದಿನಮಾನಗಳಲ್ಲಿ ಗೆದ್ದೆತ್ತಿನ ಬಾಲ ಹಿಡಿದು ಬೇಡ ಅಂತಕ್ಕಂಥ ಮನುಷ್ಯ ನಾನು. ಹೊಸ ಹೊಸ ಕಥೆಗಳನ್ನು ಹುಡುಕೋ ಬದಲಾಗಿ ನಿಮ್ಮಲ್ಲೇ ಬೇಕಾದಷ್ಟಿದೆ ಅನ್ನೋದನ್ನು ರಂಗಸಮುದ್ರ ಪ್ರೂವ್ ಮಾಡಿದ್ದಾರೆ. ಅದರಲ್ಲಿ ಬಹಳ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇಟ್ಕೊಂಡು ರಾಜ್ಕುಮಾರ ಸಿನಿಮಾ ಮಾಡಲಿಲ್ಲ, ಸಣ್ಣವರನ್ನೇ ಇಟ್ಕೊಂಡು. ಅದರಲ್ಲಿ ರಂಗಾಯಣ ರಘು ಬಹಳ ದೊಡ್ಡ ಕಲಾವಿದರು. ಅವರು ಸಿನಿಮಾದಲ್ಲಿ ಇರ್ತಾ ಅವ್ರ ಬೆಲೆ ಗೊತ್ತಾಗೋದಿಲ್ಲ, ಅವ್ರು ಸತ್ತ ನಂತರ ಸಿನಿಮಾದಲ್ಲಿ ಬೆಲೆ ಗೊತ್ತಾಗುತ್ತೆ ರೀ. ಹೀಗಾಗಿ ಈ ರಂಗಸಮುದ್ರ ಅಂತಕ್ಕಂಥ ಸಿನಿಮಾ ಒಂದು ವಿಶೇಷವಾಗಿರ್ತಕ್ಕಂಥ, ನಮ್ಮೊಳಗೆ ಇರ್ತಕ್ಕಂಥ ಸಮುದ್ರ ಅಪಾರವಾಗಿದೆ ಅನ್ನೋದನ್ನು ತೋರಿಸ್ತಕ್ಕಂಥದ್ದೇ ರಂಗಸಮುದ್ರ. ಈ ರಂಗಸಮುದ್ರ ಗೆಲ್ಲಲಿ, ಕರ್ನಾಟಕದಲ್ಲಿ ಒಂದು ಇತಿಹಾಸ ಸ್ಥಾಪಿಸಲಿ ಅಂತೇಳಿ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ರಾಜ್ಕುಮಾರ್ ಅವ್ರಿಗೆ ಶುಭವಾಗಲಿ ಅಂತ ಹೇಳಿ ನಾನು ಬಯಸ್ತೇನೆ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಸಿನಿಮಾ ನೋಡೋದಕ್ಕೆ ನೀವು ಬಂದಿದ್ದೀರಿ, ನೀವು ನೋಡಿದ್ದೀರಿ. ನಮ್ಮ ಸಿನಿಮಾ ನೋಡೋಕೆ ಬಂದಂಥ ಎಲ್ಲರಿಗೂ ನಮ್ಮ ಚಿತ್ರರಂಗದ ಗಣ್ಯರಿಗೂ, ಹಾಗೆ ಮಂಜಣ್ಣ ಅವ್ರಿಗೆ, ವಿಶೇಷವಾಗಿ ರಾಜ್ಕುಮಾರ್ ಅವ್ರಿಗೆ, ರಾಘಣ್ಣ ಅವ್ರಿಗೆ, ನಮ್ಮ ಹೊಯ್ಸಳ ಅವರು ಹೊಸ ನಿರ್ದೇಶಕರು, ರಾಜ್ಕುಮಾರ್ ಅಸ್ಕಿ ಹೊಸ ನಿರ್ದೇಶಕರು, ಆಮೇಲೆ ಎಲ್ಲಾನು ನಮ್ಮ ಮಂಗಳೂರಿನ ಕಾರ್ತಿಕ್ ಇದ್ದಾರೆ. ಅದು ಬಿಟ್ಟರೆ ಮಕ್ಕಳು ಮಾಡಿದ್ದು. ನಾನು ಇದ್ರ ಬಗ್ಗೆ ಅಲ್ಲಿ ಸಾಕಷ್ಟು ನಿಮ್ಮ ಎದುರಿಗೆ ಹಂಚ್ಕೊಂಡಿದ್ದೀನಿ. ಇದು ಒಂದು ಹೊಸ ಥರದ ಪ್ರಯತ್ನ ಮಾಡಿದ್ದಾರೆ. ನೀವೆಲ್ಲರೂ ಈ ಸಿನಿಮಾಗೆ ಬನ್ನಿ, ನೋಡಿ, ನಮಗೆ ಎನ್ಕರೇಜ್ ಮಾಡಿ. ಬಂದಿರೋ ಎಲ್ಲ ಗಣ್ಯರಿಗೂ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಾನು ಈ ರಂಗಸಮುದ್ರ ಚಲನಚಿತ್ರದ ಸಂಗೀತ ನಿರ್ದೇಶಕ ಜಯಸಿಂಹ. ಹಾಡುಗಳೆಲ್ಲವೂ ತುಂಬ ಚೆನ್ನಾಗಿ ಬಂದಿದೆ ಅಂತ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಖುಷಿ ಆಗುತ್ತೆ, ಭಾಳ ಖುಷಿ ಆಗ್ತಾ ಇದೆ. ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಲೆವೆಲ್ಗೆ ಅಪ್ರಿಷಿಯೇಷನ್ ಸಿಗುತ್ತೆ ಹಾಡುಗಳಿಗಾಗಲಿ ಸಿನಿಮಾಗಾಗಲಿ ಅಂತ. ತುಂಬ ಖುಷಿ ಆಗ್ತಿದೆ ಸರ್. ಹೀಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಕೊಡಿ.
ಹೆಚ್ಚು ಸಿನಿಮಾನ ಬಂದು ಥಿಯೇಟ್ರಲ್ಲಿ ನೋಡಿ ಹಾಗೆ ಏನು ಹಾಡುಗಳನ್ನು ಮತ್ತೆ ಮತ್ತೆ ಕೇಳಿ ಹಾಗೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ ಸರ್. ಎಲ್ಲರಿಗೂ ಧನ್ಯವಾದಗಳು. ಮತ್ತೊಮ್ಮೆ ಯಾರ್ಯಾರು ಸಿನಿಮಾ ನೋಡಿಲ್ವೋ ದಯವಿಟ್ಟು ಬಂದು ಎಲ್ಲರೂ ಸಿನಿಮಾ ನೋಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಹೆಸರು ಹರಿ ಅಂತ. ರಘು ಸರ್ ಅವರು ಅದ್ಭುತವಾಗಿ ಮಾಡಿದ್ದಾರೆ. ಎಲ್ಲ ಆರ್ಟಿಸ್ಟ್ ಸಖತ್ತಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ನನ್ನ ಹೆಸರು ವೆಂಕಟೇಶ್ ಅಂತ. ತುಂಬ ಚೆನ್ನಾಗಿದೆ. ವಿದ್ಯೆ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಚೆನ್ನಾಗಿದೆ ಮೂವಿ, ತುಂಬ ಚೆನ್ನಾಗಿದೆ, ಚೆನ್ನಾಗಿ ನೋಡಿ. ನನ್ನ ಹೆಸರು ಆನಂದ್ ಅಂತ. ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಆಲ್ ದಿ ಬೆಸ್ಟ್. ಹೇಳ್ಬೋದಾ? ರಂಗಸಮುದ್ರ ಮೊದಲಿಗೆ ಅಂದರೆ ಸಿನಿಮಾ ಆಗೋದೇ ದೊಡ್ಡ ವಿಷಯ. ಅದನ್ನ ಇಷ್ಟು ಅಚ್ಚುಕಟ್ಟಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಸಿನಿಮಾನ ಮಾಡಿರೋದು ನಮಗೆಲ್ಲ ತುಂಬ ಖುಷಿಯಾಗುತ್ತೆ ಸಿನಿಮಾದವರಾಗಿ. ಒಂದು ಕನ್ನಡ ಸಿನಿಮಾ ಒಂದು ಅದ್ಭುತವಾಗಿ ಒಂದು ಅಚ್ಚುಕಟ್ಟಾಗಿ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ ರಿಚ್ ಆಗಿ ಕಾಣಿಸೋ ಥರ ಆಗಿದೆ. ಇದರಲ್ಲಿ ಮೇಯ್ನ್ ಇಂಟೆನ್ಷನು ಎಜುಕೇಷನ್ ಬಗ್ಗೆ ಹೇಳೋದಕ್ಕೆ ಕೊಟ್ಟಿದ್ದಾರೆ. ಸೊ ಅದು ಡೈರೆಕ್ಟರ್ ಅದನ್ನು ತಲುಪಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಮೊದಲಿಗೆ ಒಂದು ಕನ್ನಡ ಸಿನಿಮಾ ಬಂದಿದೆ, ಆ ಖುಷಿಲಿ ಎಲ್ಲರೂ ಈ ಸಿನಿಮಾನ ಬೆಂಬಲಿಸೋಣ. ರಂಗಸಮುದ್ರಕ್ಕೆ ಒಳ್ಳೇದಾಗಲಿ, ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ಥಿಯೇಟ್ರಲ್ಲಿ ಸಿನಿಮಾನ ನೋಡೋಂಗಾಗಿ. ರಂಗಸಮುದ್ರ ಎಲ್ಲರಿಗೂ ಒಳ್ಳೇದಾಗಲಿ. ಮಕ್ಕಳಿಗೆ ಎಸ್ಪೆಷಲಿ ಇದು ತುಂಬ ಇನ್ಸ್ಪೈರಿಂಗ್ ಮೂವಿ ಆಗುತ್ತೆ. ಖುಷಿ ಆಯಿತು ನೋಡಿದ್ದು. ಇದನ್ನು ತಂದೆ ತಾಯಿಗಳು ಮಕ್ಕಳನ್ನ ಕರ್ಕೊಂಡು ಬಂದು ನೋಡಿ. ತುಂಬ ನೀಟ್ ಸಿನಿಮಾ ಮಾಡಿದ್ದಾರೆ. ಡೆಫಿನೆಟ್ಲಿ ಅವರಿಗೆ ಖುಷಿ ಆಗುತ್ತೆ. ನಮಸ್ಕಾರ. ಈಗ ತಾನೇ ರಂಗಸಮುದ್ರ ಸಿನಿಮಾ ನೋಡ್ಕೊಂಡು ಬಂದು ರಂಗಸಮುದ್ರ ಸಿನಿಮಾದಲ್ಲಿ ನಾನು 3 ವಿಷಯಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದು, ತುಂಬ ಕಷ್ಟ ಮಕ್ಕಳ ಕೈಲಿ ಆ್ಯಕ್ಟಿಂಗ್ ತೆಗ್ಸೋದು. ಓಕೆ, ಅದರಲ್ಲಿ ಎಲ್ಲ ಮಕ್ಕಳ ಕೈಲೂ ತುಂಬ ಚೆನ್ನಾಗಿ ನಟಿಸಿದ್ದಾರೆ. ಮತ್ತು ಅದಕ್ಕಿಂತ ಇದು ಸಿನಿಮಾದ ಒಂದು ಕತೆ, ಒಂದು ಆಶಯ ಇದೆಯಲ್ಲ, ಆ ಆಶಯ ಇಷ್ಟ ಆಯಿತು. ಜೊತೆಗೆ ಇದರದ್ದು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿರುವಂಥ ದೇಸಿ ಮೋಹನ್ ಅವರು ತುಂಬ ಚೆನ್ನಾಗಿ ಮಾಡಿದರೆ. ಈ 3 ವಿಭಾಗದಲ್ಲಿ ತುಂಬ ಅಚ್ಚುಕಟ್ಟಾಗಿ ಬಂದಿದೆ ಸಿನಿಮಾ. ಹಾಗೆ ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಇದನ್ನು ನಿರ್ಮಾಣ ಮಾಡಿರುವಂಥ, ಯಾಕೆಂದರೆ ಹೊಸಬ್ರು ಇಂಡಸ್ಟ್ರಿಗೆ ಬಂದು ಸಿನಿಮಾಗಳಾಗೋದೇ ಕಷ್ಟ, ಅಂಥದ್ರಲ್ಲಿ ನಿರ್ಮಾಣ ಮಾಡಿರುವಂಥ ಹೊಯ್ಸಳ ಕ್ರಿಯೇಷನ್ಸ್ಗೆ, ಹೊಯ್ಸಳ ಅವರಿಗೆ ಮತ್ತು ಅವರ ಇಡೀ ತಂಡಕ್ಕೆ ಒಳ್ಳೇದಾಗಲಿ ಅಂತ ನಾನು ಆಶಿಸ್ತೀನಿ. ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸಮುದ್ರ ಒಂದು ಒಳ್ಳೆಯ ಚಿತ್ರ. ನಿರ್ದೇಶಕರು ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆಯ ಸಿನಿಮಾನ ಕೊಟ್ಟಿದ್ದಾರೆ. ಒಂದು ಗಾದೆ ಇದೆ, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಅಂತ. ಅದೇ ಥರ ನೀವು 1000 ಕೋಟಿ ಇದ್ರೂ ಅದು ಒಂದು ವಿದ್ಯೆಗೆ ಸಮ ಇಲ್ಲ ಅಂತಕ್ಕಂಥ ಒಂದು ದೊಡ್ಡ ಸಂದೇಶನ ಈ ಸಿನಿಮಾದಲ್ಲಿ ತೋರಿಸ್ಕೊಂಡಿದ್ದಾರೆ. ಹಾಗಾಗಿ ಇವತ್ತಿನ ಸಿನಿಮಾದಲ್ಲಿ ಇದು ಒಂದು ಒಳ್ಳೆಯ ಚಿತ್ರ. ದಯಮಾಡಿ ಎಲ್ಲ ನೋಡಿ ಆಶೀರ್ವಾದ ಮಾಡಬೇಕು ಅಂತ ಕೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಮೇಶ್ ಬಡ್ಗೇರ್ ಅಂತ. ನಾನು ಗದಗ ಜಿಲ್ಲೆ ಸಿರಟ್ಟಿ ತಾಲೂಕು ಒಂದು ಕೊಂಚಿಗೇರಿ ಅಂತ ಒಂದು ಚಿಕ್ಕ ಗ್ರಾಮದಿಂದ ಬೆಂಗಳೂರಿಗೆ ಬಂದು ಒಂದು ರಂಗಸಮುದ್ರ, ನಾನು ರಂಗಭೂಮಿಯಿಂದ ಬಂದವನು. ರಂಗಭೂಮಿನೇ ಒಂದು ದೊಡ್ಡ ವೇದಿಕೆ ಅಂದ್ಕೊಂಡಿದ್ದೆ. ಅದಕ್ಕಿಂತ ಒಂದು ಹೆಚ್ಚಿನ ಅವಕಾಶವನ್ನು ನಮ್ಮ ರಾಜ್ಕುಮಾರ್ ಸರ್ ಕಲ್ಪಿಸಿಕೊಟ್ಟಿದ್ದಾರೆ. ನಾನು ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂದರೆ ತುಂಬ ಖುಷಿ ಆಯ್ತು ನನಗೆ. ಅಷ್ಟೇ ಎಮೋಷನ್ ಅದೇ. ಯಾಕಂದರೆ ಒಂದು ಒಳ್ಳೆಯ ಪಾತ್ರವನ್ನು ಇವ್ರ ಸಿನಿಮಾದಲ್ಲಿ ನನಗೆ ಜೀವಿಸಿ ಪಾತ್ರ ಮಾಡೋಕ್ಕೆ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ. ದೊಡ್ಡ ದೊಡ್ಡ ನಟರ ಜೊತೆ ನಾವು ನೀನು ಒಂದು ಮಾಡು, ಒಂದು ಅವಕಾಶ ತಗೋ ಅಂತ ಒಂದು ಒಳ್ಳೆಯ ಪಾತ್ರ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ರಂಗಸಮುದ್ರ ಸಿನಿಮಾ ನೋಡಿ ಪ್ರೋತ್ಸಾಹಿಸಬೇಕಂತ ಎಲ್ಲರಿಗೂ ಕೇಳ್ಕೊಳ್ತೇನೆ. ದಯವಿಟ್ಟು ಇದು ಒಂದು ಶಿಕ್ಷಣದ ಬಗ್ಗೆ, ಇದು ಒಂದು ಕಾಳಜಿ ಇರುವಂಥ ಸಿನಿಮಾ. ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಮ್ಮ ರಂಗಸಮುದ್ರ ಸಿನಿಮಾವನ್ನು ಗೆಲ್ಲಿಸಬೇಕು ಅಂತ ಕೇಳ್ಕೊಳ್ತೀನಿ. ಧನ್ಯವಾದ. ಥ್ಯಾಂಕ್ ಯು ಸರ್. ನನ್ನ ಹೆಸರು ರಾಜ್ಕುಮಾರ್ ಅಸ್ಕಿ ಅಂತ. ರಂಗಸಮುದ್ರ ಸಿನಿಮಾದ ಡೈರೆಕ್ಟರ್ ನಾನು. ಈ ಸಮುದ್ರ ಅನ್ನೋದು ನನ್ನ ಸಿನಿಮಾದಲ್ಲಿ ಒಂದು ಭಾವನೆಗಳ ಸಮುದ್ರ, ರಂಗಸಮುದ್ರ ಅನ್ನೋದು. ಇದರಲ್ಲಿ ಎಲ್ಲ ನವರಸಗಳೂ ಸಹ ಇದೆ. ಶಿಕ್ಷಣ ಇದೆ, ಪ್ರೀತಿ ಇದೆ, ತ್ಯಾಗ ಇದೆ. ಓವರ್ ಆಲ್ ಒಂದು ಪ್ಯಾಕೇಜು. ದಯವಿಟ್ಟು ಎಲ್ಲರೂ ಚಿತ್ರಮಂದಿರದಲ್ಲೇ ಬಂದು ಸಿನಿಮಾ ನೋಡಬೇಕು. ನಮ್ಮಂಥ ಹೊಸಬರಿಗೆ ಪ್ರೋತ್ಸಾಹಿಸಬೇಕು. ಒಂದೇ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ನಚೋರ ಹಾರ್ಯಂ ನಚ ರಾಜಹಾರ್ಯಂ ನಾಭಾತೃಭಾಜಂ ನಚ ಭಾರಕಾರಿ ಗಯೇ ಕೃತೆ ವರ್ಧತ ಏವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನ. ಇದು ಒಂದೇ ಸಂದೇಶ ನನ್ನ ಸಿನಿಮಾದ ಮೂಲ. ದಯವಿಟ್ಟು ಎಲ್ಲರೂ ಪ್ರೋತ್ಸಾಹಿಸಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ವಾಗೀಶ್ ಚನ್ನಗಿರಿ ಅಂತ. ಈ ಸಿನಿಮಾಕ್ಕೆ 5 ಹಾಡುಗಳು ಬರೆದಿದ್ದೀನಿ. ನನ್ನ ಗೆಳೆಯ ಶಿವರಾಜ್ ಅಸ್ಕಿ, ರಾಜ್ಕುಮಾರ್
ಅವ್ನು ಮೊದಲನೇ ಸಿನಿಮಾ ಅವನಿಗೆ ಬೆಸ್ಟ್ ವಿಶಸ್. ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾಗಳು ಮಾಡಿದ್ದೀವಿ. ದಯವಿಟ್ಟು ಪ್ರೇಕ್ಷಕರಾದವರು ಅದನ್ನು ನಿನ್ನೆ ಮತ್ತು ಇವತ್ತು ನೋಡಿದವರು ಎಲ್ಲ ತುಂಬ ಪ್ರೀತಿಯಿಂದ ಹಾರೈಸಿದ್ದಾರೆ. ದಯವಿಟ್ಟು ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು.